ಬೆಂಗಳೂರಿನಲ್ಲಿ ಲಿಂಗಾಯತ ಮಠಾಧಿಪತಿಗಳ ಸಮಾವೇಶ ನಡೀತಾ ಇದೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ 5 ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಸಮಾವೇಶದಲ್ಲಿ 5 ನಿರ್ಣಯವನ್ನ ಕೈಗೊಂಡಿದ್ದಾರೆ ಮಠಾಧಿಪತಿಗಳು. ನಿರ್ಣಯ 1 ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ. ನಿರ್ಣಯ 2 ಲಿಂಗಾಯತರೆಲ್ಲರೂ ಇಷ್ಟಲಿಂಗ ಧಾರಣೆ ಮಾಡಬೇಕು. ಇನ್ನು ನಿರ್ಣಯ 3 ಶರಣ ಸಂಸ್ಕೃತಿ ಆಚರಣೆ ಅನುಸರಿಸಬೇಕು. ಇನ್ನು ನಿರ್ಣಯ 4 ಲಿಂಗಾಯತ ಧರ್ಮ ಕನ್ನಡದ ಧರ್ಮ, ಧರ್ಮಕ್ಕಿಂತ ದೇಶ ಮೊದಲು, ದೇಶದ ಐಕ್ಯತೆಗೆ ಶ್ರಮಿಸಬೇಕು ಅನ್ನೋದು. ಇನ್ನು ನಿರ್ಣಯ 5 ಒಳಪಂಗಡಗಳ ಭೇದ ತೊರೆದು ಉಪಜಾತಿಗಳ ಜೊತೆ ಸಂಬಂಧವನ್ನ ಬೆಸೆಯೋದು. ಬಸವಾದಿ ಪ್ರಮುಖರನ್ನ ಸ್ಮರಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ ಮಹನೀಯರಿಗೂ ಎಲ್ಲ ಶರಣೆಯರಿಗೂ ಶರಣಾರ್ಥಿಗಳು. ಇದನ್ನೆಲ್ಲ ನೋಡಿದಾಗ ಬಹಳ ಒಂದು ವಚನ ನೆನಪಿಗೆ ಬರ್ತಾ ಇದೆ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ನಿಮ್ಮ ಕೂಡಲ ಸಂಗಮನ. ನನಗೆ ನಿಮ್ಮನ್ನೆಲ್ಲ ನೋಡಿದರೆ, ಈ ವೇದಿಕೆ ಮತ್ತು ನೀವೆಲ್ಲರನ್ನು ನೋಡಿದರೆ ನಮ್ಮ ಕಂಗಳು ತುಂಬಿ ಬಂದಿದ್ದಾವೆ, ಕಿವಿಗಳು ತುಂಬಿ ಬಂದಿದ್ದಾವೆ, ಕೈಗಳು ತುಂಬಿ ಬಂದಿದ್ದಾವೆ. ಬಹುಶಃ ಬಸವಣ್ಣನ ಒಂದು ಸ್ಮರಣೆ ಇಂಥ ಒಂದು ಅದ್ಭುತವಾದಂಥ ಶಕ್ತಿಯನ್ನು, ಪರಿವರ್ತನೆಯನ್ನು ನಮ್ಮೆಲ್ಲರ ಮನದಲ್ಲಿ ಬಿಂಬಿಸಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿದರೆ ಭಾಳ ಸಂತೋಷ. ನಿಮ್ಮ ತಲೆ ಮೇಲೆಲ್ಲರೂ ನೀವೆಲ್ಲ ನಿಮ್ಮ ಟೋಪಿಗೆಯನ್ನು ನೀವೇ ಹಾಕ್ಕೊಂಡಿದ್ದೀರಿ, ಯಾರಿಗೂ ಟೋಪಿಗೆ ಹಾಕಿಲ್ಲ. ಹಾಗಾಗಿ ಬಸವಣ್ಣನ ಟೋಪಿಗೆ ಇದು. ಬಸವ ತತ್ವವನ್ನು ನಿಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀರಿ. ಈ ಬಸವ ತತ್ವವನ್ನು ನಮ್ಮ ತಲೆ ಮೇಲೆ ಇಟ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಇವತ್ತು ಕರ್ತವ್ಯನೂ ಹೌದು. ಆದರೆ ಅದರ ಜೊತೆಯಲ್ಲಿ ಅದನ್ನು ನಮ್ಮ ಮಂಡೆ ಒಳಗೂ ಕೂಡ ತುಂಬಿಕೊಂಡು ನಮ್ಮ ನಡೆಯಲ್ಲಿ ಅಳವಡಿಸಿಕೊಳ್ಬೇಕಾದ್ದು ಇಂದಿನ ಕಾಲದ ಕರೆ. ಮತ್ತು 12ನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರು ಹಾಗೂ ಬಸವಾದಿ ಶರಣರು ಸೇರಿ ಸ್ಥಾಪಿಸಿದ ಶ್ರೇಷ್ಠ ಧರ್ಮ ಲಿಂಗಾಯತ ಧರ್ಮ. ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ. ಬೌದ್ಧ, ಜೈನ, ಸಿಖ್ ಧರ್ಮಗಳಂತೆ ಲಿಂಗಾಯತರಿಗೆ ಸರ್ಕಾರಿ ಸವಲತ್ತುಗಳು, ಮೀಸಲಾತಿ ಸೌಲಭ್ಯ ದೊರೆಯಲು ಧರ್ಮ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸುವುದು. 12ನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರು ಹಾಗೂ ಬಸವಾದಿ ಶರಣರು ಸೇರಿ ಸ್ಥಾಪಿಸಿದ ಶ್ರೇಷ್ಠ ಧರ್ಮ ಲಿಂಗಾಯತ ಧರ್ಮ. ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ. ಬೌದ್ಧ, ಜೈನ, ಸಿಖ್ ಧರ್ಮಗಳಂತೆ ಲಿಂಗಾಯತರಿಗೆ ಸರ್ಕಾರಿ ಸವಲತ್ತುಗಳು, ಮೀಸಲಾತಿ ಸೌಲಭ್ಯ ದೊರೆಯಲು ಧರ್ಮ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸುವುದು. ಇನ್ನು ಲಿಂಗಾಯತ ಮಠಾಧಿಪತಿಗಳಿಂದ ಪ್ರತ್ಯೇಕ ಧರ್ಮದ ಕೂಗು ಹೆಚ್ಚಾಗಿದೆ. ಲಿಂಗಾಯತ ಮಠಾಧಿಪತಿ ಒಕ್ಕೂಟದಿಂದ ಬಸವ ಸಂಸ್ಕೃತಿ ಅಭಿಯಾನ ಕೂಡ ಕೈಗೊಳ್ಳಲಾಗಿದೆ. ಪಂಚಪೀಠಾಧಿಪತಿಗೆ ಸೆಡ್ಡು ಹೊಡೆದಿದ್ದಾರೆ ಮಠಾಧಿಪತಿಗಳ ಒಕ್ಕೂಟ. ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗನ್ನ ಎಬ್ಬಿಸಿದ್ದಾರೆ ಮಠಾಧಿಪತಿಗಳು. ವೇದಿಕೆಯಲ್ಲಿ ಪಂಚಪೀಠದ ಶ್ರೀಗಳಿಗೆ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಲಿಂಗಾಯತ ಮಠಾಧಿಪತಿಗಳ ಸಮಾವೇಶ ಇವತ್ತು ನಡೆಯಿತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾರೋಪ ಸಮಾರಂಭ ನಡೆದಿದೆ. ಅದರಲ್ಲಿ 5 ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಈ ಮೂಲಕ ಪಂಚಪೀಠಾಧಿಪತಿಗಳಿಗೆ ಸೆಡ್ಡು ಹೊಡೆದಿದ್ದಾರೆ ಮಠಾಧಿಪತಿಗಳು.